ಏನು ಚಂದು ಅವರೇ, ನಿದ್ದೆ ಬಂತ ನಮ್ಮ ಮನೇಲಿ? ಹೇಗೆ ಅನ್ನಿಸ್ತಾ ಇದೆ ನಮ್ಮ ಮನೆ? ಅಯ್ಯೋ ಸುಪ್ಪಿ, ರಾತ್ರಿ ತಲೆ ಇಟ್ಟವನು ಬೆಳಗ್ಗೆ ಆದಾಗಲೇ ಗೊತ್ತಾಯಿತು ಬೆಳಗ್ಗೆ ಆಗೈತಾ ಅಂತ. ಅಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಬಂತು ಸುಪ್ಪಿ. ಹೌದಾ? ಹಾಗಾದ್ರೆ ನಮ್ಮ ಮನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ನಮ್ಮ ಮನೆಯಾಗಿದ್ರು ನನಗೆ ನೆಮ್ಮದಿನೇ ಇರ್ತಾ ಇರಲಿಲ್ಲ. ನಮ್ಮಮ್ಮ ಅಯ್ಯೋ ಎದ್ದಳೋ ಇಷ್ಟೊತ್ತು ಗಂಟೆ ಮನ್ಕೊಂಡಿದ್ಯಾ ಅಂತ. ನಮ್ಮ ಅತ್ತೆ ಆದವ್ರು ಇಷ್ಟುವರೆಗೂ ಎದ್ದಾಳಿಸ್ಲಿಲ್ಲ ನನ್ನ. ಎಷ್ಟು ಟೈಮ್ ಆದ್ರೂ ಮಲ್ಕೊಳಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳಪ್ಪ, ಚಳಿ ಜಾಸ್ತಿ ಅಂತವ್ರೆ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ. ಹೌದು, ನಮ್ಮಮ್ಮ ನನ್ನೇ ಹಾಗೆ ನೋಡ್ಕೊಳ್ತಾ ಇದ್ರು. ನನ್ನೇ ಒಬ್ಬಳೆ ಮಗಳು ಅಂತ ಎಷ್ಟು ಚೆನ್ನಾಗಿ ಸಾಕಿ ಎಷ್ಟು ಚೆನ್ನಾಗಿ ಬೆಳೆಸಿದ್ರಲ್ಲ ನಮ್ಮಮ್ಮ. ಮನೆ ಅಳಿಯನು ಅಷ್ಟೇ, ಒಬ್ಬನೇ ಮನೆ ಅಳಿಯ. ಅದೃಷ್ಟ ಮಾಡಿರಬೇಕು ಅಂತ ಹೇಳೋರು. ನಿಜ, ನಿನಗೆ ಇದೆ ಆ ಅದೃಷ್ಟ. ನಾನು ಯಾರಿಗೂ ಇಲ್ಲ ಅದೃಷ್ಟ. ನನ್ನ ಜೀವನದಲ್ಲಿ ಮದುವೆ ಆಗೋದಿಲ್ಲ, ಮನೆ ಅಳಿನಾಗಿರೋನ್ಗೆ ಅವರು ಅಷ್ಟೊಂದು ಆಸೆ ಮಾಡೋದಕ್ಕೆ ಈಗ ಆಯ್ತಾ ಏನೋ ಅಂತ ಅಂದ್ಕೊಂಡಿದ್ದೆ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಚೆನ್ನಾಗಿ ಆಸೆ ಮಾಡ್ತಾರೆ ಅಂದರೆ ಮನೆ ಅಳಿಯೋನ ನಿಜಾಗ್ಲೂ ತುಂಬ ಚೆನ್ನಾಗಿ ಆಸೆ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ? ನಿಜವಾಗ್ಲೂ ಆ ಅದೃಷ್ಟ ನಿನಗೈತೆ. ಬೇಗ ನಾವಿಬ್ಬರು ಮದುವೆ ಆಗಬೇಕು ಚಂದು. ಹೌದು, ನಾನು ಬೇಗನ ಮದುವೆ ಆಗಬೇಕು. ನಾನು ಮದುವೆ ಆಗಿಬಿಟ್ರೆ ಜನ ಯಾರೂ ಏನೂ ಮಾತಾಡೋದಿಲ್ಲ ಸುಪ್ಪಿ. ಇವಾಗ ಅಯ್ಯೋ ಇವನು ಹೋಗಿ ಅಂಥವಳನ್ನ ಇಷ್ಟಪಟ್ಟಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿ ಜನ ಸಾವಿರ ಮಾತಾಡ್ತಾರೆ. ಅದಕ್ಕೇ ಆ ಜನಗಳು ಬಾಯೆಲ್ಲ ಮುಚ್ಚಿಸ್ಬೇಕಂದ್ರೆ ನಾನು ನೀನು ಬೇಗ ಮದುವೆ ಆಗಬೇಕು. ಮದುವೆ ಆದರೆ ಒಂದು ಹೆಣ್ಣಿನ ಜೀವನ ಹಾಳಾಗಿತ್ತಪ್ಪ ಅಂತ ಹುಡುಗಿಗೆ ಬಾಳು ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಹೊಗಳುತ್ತಾರೆ ಜನ ಎಲ್ಲನ. ನಿಜವಾಗ್ಲೂ ನಾನು ಎಷ್ಟು ಜನ ಹೊಗಳ್ತಾರೆ ಗೊತ್ತಾ? ಆವಾಗ ನನಗೇನೋ ಒಂದು ಬೆಲೆ ಇರುತ್ತೆ, ಒಂದು ಗೌರವ ಇರುತ್ತೆ, ಏನೋ ಒಂದು ನನಗೆ ಮರ್ಯಾದೆ ಇರುತ್ತೆ. ಹೊಗಳ್ತಾರೆ ಅವಾಗ, ಇಂಥ ಹುಡುಗಿಗೆ ಬಾಳ್ ಕೊಟ್ಟನಲ್ಲಪ್ಪ ಇವ್ನು ನಿಜವಾಗ್ಲೂ ಗ್ರೇಟ್ ಅಂತ. ಯಾರು ಒಪ್ತಾರೆ? ಯಾರು ಒಪ್ಪೋದಿಲ್ಲ. ನೀನು ಹೇಳೋ ಮಾತು 100% ಸತ್ಯ. ನಿಜ, ಯಾರು ಮುಂದೆ ಬೀಳ್ತಾ ಇರಲಿಲ್ಲ. ಅವನು 1.5 ತಿಂಗಳು ಲವ್ ಮಾಡಿ ಆ ಲೋಪರ್ ನನ್ನ ಮಗನೇ ನನ್ನ ಆಗೋದಿಲ್ಲ ಮದುವೆನ ಅಂತ ಹೇಳ್ದ. ಅಂಥದ್ರಾಗೆ ಯಾರೂ ಒಪ್ಕೊಳ್ತಾ ಇರಲಿಲ್ಲ. ನೀನು ಇಷ್ಟಪಟ್ಟು ಇವತ್ತು ನೀನು ಎಲ್ಲ ಎಷ್ಟು ಅರ್ಥ ಮಾಡ್ಕೊಂಡು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಒಪ್ಕೊಂಡಿದೀಯ ಅಂದರೆ ನಿಜವಾಗ್ಲೂ ನೀನು ಗ್ರೇಟ್ ಗೊತ್ತಾ. ಇವತ್ತು ತಿಂಡಿ ರೆಡಿ ಆಗೈತೆ ಕಣಪ್ಪ, ಹೋಗಿ ಮುಖ ತೊಳ್ಕೊ ಹೋಗು. ಸರಿ ಆಯ್ತತ್ತೆ, ಇನ್ನೊಂದು 5 ನಿಮಿಷ ಬಿಟ್ಕೊಂಡು ತಿಂತೀನಿ. ನಾನು ಸುಪ್ಪಿ ಮಾತಾಡ್ತಾ ಇದ್ವಿ. ಅಲ್ಲ, ಬಿಸಿದು ಅವರೆಕಾಳು ಬಾತ್ ಮಾಡಿದ್ದೆ, ಅದಕ್ಕೆ ತಿಂತೀಯಾ ಅಂತ ಹೇಳಿ. ಚಿನ್ನ, ತುಪ್ಪ ಬಿಸಿ ಮಾಡ್ಲೇನಪ್ಪ? ನಮ್ಮ ನಿನ್ನ ಅಳಿಯನಿಗೆ ತುಪ್ಪ ಅಂದರೆ ಇಷ್ಟ. ಚಂದು, ನಿನಗೆ ತುಪ್ಪ ಅಂದರೆ ತುಂಬ ಇಷ್ಟ ಅಲ್ಲ? ಬಿಸಿ ಮಾಡಿಡು, ಬಾತ್ ಹಾಕೊಂಡು ತಿಂತಾರೆ. ನನಗೆ ತುಪ್ಪ ಅಂದರೆ ಇಷ್ಟ ಅತ್ತೆ. ತುಪ್ಪ ನನಗೆ ಬಿಸಿ ಮಾಡಿಡ್ರಿ, ಹಾಕೊಂಡು ತಿಂತೀನಿ. ಸರಿ ಆಯ್ತು. ಅದು ಚಳಿಗೆ ಗಟ್ಟಿಗಾಗಿರುತ್ತೆ, ಅದಕ್ಕೆ ನಾನೊಂದು kg ಬೆಣ್ಣೆ ತೊಗೊಂಡು ನಾನೇ ನನ್ನ ಕೈಯಾರೆ ನಾನು ತುಪ್ಪ ಮಾಡ್ತೀನಿ. ನಮ್ಮ ಸೊಪ್ಪು ಬರೀ ತುಪ್ಪ ತಿನ್ಕೊಂಡೇ ಬೆಳೆದಿರೋದು. ಅದಕ್ಕೆ ನಾನು ನೀನು ತಿಂತೀಯೇನೋ ಅಂತ ಹೇಳಿ ಚಳಿಗಂಗೆ ಗಟ್ಟಿಗಾದಂಗೆ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಇವಾಗಿನ್ನೂ ಹಾಲು ಕುಡ್ದಿದ್ದೀನಿ, ಇನ್ನೊಂದು 5 ನಿಮಿಷ 10 ನಿಮಿಷ ಬಿಟ್ಟು ತಿಂಡಿ ತಿಂತೀನಿ. ಸರಿ ಕಣಮ್ಮ, ಆಯಿತು. ಇನ್ಮೇಲಿಂದ 1 ಲೀಟ್ರ್ ಹಾಲು ತಾಂಬ್ತೀನಿ. ಇಷ್ಟು ದಿವಸ ಒಂದು ಅರ್ಧ ಲೀಟ್ರ್ ತಾಂಬ್ತಿದ್ದೆ. ಇನ್ಮೇಲಿಂದ ಚಂದನು ಇರ್ತಾನೆ, ಅವನು ಹಾಲು ಕುಡಿಲಿ. ನೀನು ದಿನ ಒಂದೊಂದು ಲೋಟ ಹಾಲು ಕುಡಿಯಪ್ಪ. ಬೇಡ ಬಿಡತ್ತೆ, ಅತ್ಲಾಗೆ ಸಾಕು, ಕಾಫಿನೇ ಕುಡಿತೀನಿ. ಇಲ್ಲ ಹಾಲು ಕುಡಿ, ಹಾಲು ಕುಡಿಬೇಕು. ಟೀ ಕಾಫಿ ಎಲ್ಲ ತುಂಬ ಹೀಟು. ಹಾಲು ಕುಡಿಬೇಕು. ಹಾಲು ಕುಡಿದ್ರೆ ಸ್ವಲ್ಪ ಎನರ್ಜಿನೂ ಜಾಸ್ತಿ. ಟೀ ಕಾಫಿ ಜಾಸ್ತಿ ಕುಡಿಬಾರ್ದಂತೆ, ಗ್ಯಾಸ್ಟ್ರಿಕ್ ಅಂತೆ. ಹಾಲು ಕುಡಿಬೇಕಂತೆ. ನೋಡಿ, ನಮ್ಮಮ್ಮ ನಿನ್ನ ಮೇಲೆ ಎಷ್ಟು ಪ್ರೀತಿ ಚಂದು, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಳಿಯ ಅಂತ ಹೇಳಿ. ಈ ಮನೆ ಅಳಿನಾಗ ನೀನು ನನ್ನ ಮದುವೆ ಆಗಿ ಇಲ್ಲೇ ಇದ್ಬಿಟ್ರೆ ನಿನ್ನಂತೂ ಹೆಂಗೆ ನೋಡ್ಕೊಳ್ತಾರೆ ಅಂದ್ರೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಮ್ಮಮ್ಮ ಯಾವಾಗಲೂ ಹಂಗೆ, ಎಲ್ಲರೂ ನನ್ನ ಹಂಗೆ ಒಬ್ಬಳೆ ಮಗಳಂತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗೊತ್ತಾ. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಸುಪ್ಪಿ, ನಿಮ್ಮ ಮನೆ ತುಂಬ ಇಷ್ಟ ಆಯಿತು. ನಿಮ್ಮಮ್ಮ ನಿಮ್ಮಪ್ಪ ಎಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ಮ ಅಣ್ಣನೂ ಹಾಗೇನೆ, ಮಾವ ಮಾವ ಚಂದು ಮಾವ ಅಂತ ಹೇಳಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಿಜವಾಗ್ಲೂ ಹಂಗೆ ನೋಡ್ಕೊಳ್ತಾರೆ ನನಗೆ. ಸರಿ ಆಯಿತು, ನಾನು ಬಿಸಿ ಮಾಡಿಡ್ತೀನಿ. ಆಮೇಲೆ ಮುಖ ತೊಳ್ಕೊಂಡು ನನಗೆ ಅಲ್ಲಿರ್ತೀನಿ, ಮಾತಾಡು. ಸರಿ, ಸ್ವಲ್ಪ ಬಟ್ಟೆ ಇದೆ ತೊಳ್ದಾಕ್ತೀನಿ. ಸರಿ ಆಯ್ತತ್ತೆ. ಮಮ್ಮ ಎಂತೂ ನನ್ನ ಬೈ ಕೆಮ್ತೈತೆ ಕಣೋ ಚಂದು. ನನ್ನ ಇವಳೇ ಮಾಡಿದ್ದು ಅಂತ ಈಗ ಲಾಸಿ ಬರ್ತಾ ಇದ್ದೀನಿ. ಇವಳೇ ಮಾಡಿದ್ದು ಅಂತ ಹೇಳಿ ನನ್ನ ಹಿಡ್ಕೊಂಡು ಹೋಯ್ತಾ ಇದ್ದೀನಿ ನಿಮ್ಮಮ್ಮಯ್ಯ. ತಲೆ ಕೆಡಿಸ್ಕೊಬೇಡ ಬಿಡಕ್ಕ, ನಮ್ಮಮ್ಮನ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನೋಡು, ನಮ್ಮ ಮನೆಗೆ ನಮ್ಮಮ್ಮ ಒಂದು ದಿವಸಕ್ಕನ ಎಷ್ಟನ ಎಬ್ರಿಸಿ ಕಾಪಿ ಮಾಡಿಕೊಟ್ಟೈತಾ, ಹಾಲು ಕಾಸ್ಕೊಟ್ಟೈತಾ. ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೈತೆ. ನಿಜವಾಗ್ಲೂ ಈ ಮನೆ ಅಳಿನಾಗಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಕಣೋ, ಇವ ಆಂಟಿ ತುಂಬ ಒಳ್ಳೇದು, ಶಶಿಕಲಾ ಆಂಟಿ. ಇವಳನ್ನು ಸುಪ್ಪಿನೂ ಹಾಗೆ ನೋಡ್ಕೊಂಡೈತೆ, ಒಬ್ಬಳೆ ಮಗಳು ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊಂಡೈತೆ ಆ ಆಂಟಿ ಅಂತಂದರೆ ಇವಳಿಗೆ ಹೆಂಗೆ ನೋಡ್ಕೊಂಡೈತೆ ಗೊತ್ತಾ. ಬರೀ ತುಪ್ಪ ಇಟ್ಟೆ ಸಾಕೈತೆ ಇವಳಿಗೆ, ಬರೀ ತುಪ್ಪ ಅನ್ನ ಮುಂಚೆ ಸಾಕೈತೆ. ಅಂಥದ್ರಾಗೆ ನಿನ್ನ ನೋಡ್ಕೊಂಡ ಇರುತ್ತಾ. ಈ ಮನೆ ಅಳಿನಾಗಿರೋದಕ್ಕೆ ಅದೃಷ್ಟ ಮಾಡಿರಬೇಕು ನೀನು. ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ನಿನ್ನ. ನೀನು ಆರಾಮಾಗಿ ಸುಮ್ಮನೆ ಇಲ್ಲೇ ಇದ್ಬಿಡು. ನಿಮ್ಮ ಅಮ್ಮಯ್ಯ ನನಗೆ ಒಯ್ಯಕ್ಕೆ ಬತ್ತೈತೆ ಹಂಗೇನೆ. ನಾನು ಹೋಗಂಟೆ ನಿನ್ನ ಮಗ ಮಾಡಿರೋದಕ್ಕೆ ಯಾಕೆ ನನಗೆ ಯಾಕೆ ಹೇಳೋಕೆ ಬತ್ತೀಯ? ನಾನೇನೋ ಅಲ್ಲಿ ಹೋಗ್ತಾ ಬತ್ತ, ನಾನು ಹಿಂಗೆ ಬೇಜಾರಕ್ಕೆ ಎಲ್ಲರ ಮಂತಕ್ಕೂ ಓಡಾಡ್ಕೊಂಡೆ ಇದ್ದೀನಿ ಕಣಕ್ಕ ಅಂತ ಹೇಳ್ದೆ. ನಿಮ್ಮಂತಕ್ಕೂ ಗೊತ್ತಿರಲಿಲ್ವೇ ನಾನು ಯಾಕೆ? ಏನೇನೋ ಹೇಳ್ತೀನಿ. ನಾನು ಯಾರಿಗೇನು ಹೇಳ ಅಂತಾಳಲ್ಲ. ನಾನು ಎಂತಳಂಬದು ನಿನಗೆ ಇನ್ನೂ ಗೊತ್ತಿಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಎಂಥ ಒಳ್ಳೆ ಮನಸ್ಸಿರೋಳು ಅಂಬದು ನನಗೆ ಗೊತ್ತು. ದೇವ್ರೊಂದು ಭಾಗ ಆದರೆ ನಾನೊಂದು ಭಾಗ ಅಂತ ಹೇಳಿದ್ದೀನಿ.
ಬಿಡಿ ಹೋಗ್ಲಿ ಸುಸಕ್ಕ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದಕ್ಕೇನೆ ಬೇಗನ ನಾನು ಚಂದ ಮದುವೆ ಆಗ್ಬಿಡ್ತೀವಿ. ನಾನು ಚಂದ ಮದುವೆ ಆಗ್ಬಿಟ್ರೆ ಇಬ್ರು ಎಷ್ಟು ಚೆನ್ನಾಗಿರ್ತೀವಿ ಗೊತ್ತಾ. ಇವತ್ತು ನನ್ನಂತವಳಿಗೆ ಇವತ್ತು ಅವನು ಒಪ್ಕೊಂಡು ಬಾಳ್ಕೊಡ್ತೀನಿ, ನಾನು ನಿನ್ನ ಮದುವೆ ಆಗಿ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಇವತ್ತು ಎಷ್ಟು ಖುಷಿ ಆಗ್ತೈತೆ ಅಲ್ವಾ. ಯಾರು ಈ ರೀತಿ ಒಪ್ಕೊಳ್ತಾ ಇರಲಿಲ್ಲ. ಬೇಗ ಮದುವೆ ಆಗ್ಬಿಡಿ. ಜನ ಸುಮ್ಮನೆ ಒಂಥರ ಮಾತಾಡ್ತಾರೆ. ಇವಾಗ ನಿನಗೆ ಒಂಥರ ನೋವು, ಪಾಪ ನೀನು ಪ್ರೆಗ್ನೆಂಟ್ ಇದೆಯಾ, ನಾನು ಯಾರು ಮದುವೆ ಆಗಲ್ಲ ಅಂಬೋದೊಂದು ನಿನಗೊಂದು ಕೊರಗಿತ್ತು. ಅದಕ್ಕೆ ಮತ್ತೆ ದೇವರು ಯಾರನ್ನಾದ್ರೂ ಒಂದು ಕಡಿಕೆ ಸೃಷ್ಟಿ ಮಾಡ್ತಾನೆ, ಒಳ್ಳೆಯವ್ರನ್ನ ಅಂಬೋದು. ನಿಜ ನನಗೇನ ತುಂಬ ಖುಷಿ ಆಯ್ತು. ಇವಾಗ ನನ್ನ ಜೀವನನೇ ಕಣೆ, ನಿನ್ನ ಜೀವನ ಹೆಂಗೋ ಹಿಂಗಾಯ್ತು. ನನ್ನ ಜೀವನನೇ ಇವತ್ತು ನೋಡು, ಯಾರೂ ಇಲ್ಲ, ನಾನು ಯಾರು ಇಲ್ಲೋದು ಪರದೇಶಿ ಆಗಿದ್ದೀನಿ. ಆದ್ರೆ ನನಗೆ ಗೊತ್ತು ಜನ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾರೆ, ಅಮ್ಮ ಹೆಂಗೆ ಮಾತಾಡ್ತು ಗೊತ್ತಾ. ನನಗೊಂಥರ ಅನ್ನಿಸ್ಬಿಡ್ತು, ಬೆಳಗ್ಗೆ ತುಂಬ ಬೇಜಾರಾಯಿತು ಕಣೋ. ನಿಮ್ಮಮ್ಮ ಆ ರೀತಿ ಮಾತಾಡ್ತು ನನಗೆ. ಹೆಂಗೆ ಹೊಡಿಯೋದಕ್ಕೆ ಬರ್ತೈತೆ ಗೊತ್ತಾ, ಹೆಂಗೆ ಹೊಡೆದೇ ಬಿಡ್ತು, ಹೆಂಗೆ ಮಾತಾಡ್ತೈತೆ. ಬಿಡಾಕ ಹೋಗ್ಲಿ. ಏನು ನಮ್ಮಮ್ಮ ಗೊತ್ತಲ್ಲ ಹಿಂಗೆ ಅಂತೇಳಿ, ನಮ್ಮಮ್ಮನಿಗೆ ನನಗೆ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ನಾನು ಬಂದು ಇಲ್ಲೇ ನೆಮ್ಮದಿಗೆ ಮನೆ ಹಳಿನಾಗಿ ಇಲ್ಲೇ ಸೇರ್ಕೊಂಡಿರೋದು ನಾನು. ಈ ಮನೆ ಹಳಿನಾಗ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಲ್ಲರೂ ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಗೊತ್ತಾ ಎಲ್ಲನ. ಈ ಮನೆ ಹಳಿನಾಗ ಬರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಇಂಥವ್ರಿಗೆ ಅದೃಷ್ಟ ಇಲ್ಲ ಅನಿಸುತ್ತೆ. ಆ ವೆಶುಗೆ ಅದೃಷ್ಟ ಇಲ್ಲ. ಆ ಲೋಪರ್ ನನ್ನ ಮಗ, ಅವನು ಈ ರೀತಿ ನೋಡು, ಅವ್ನು ಮದುವೆ ಆಗಿ ಬಂದಿದ್ದಾನೆ. ಅವ್ನಿಗೇನು ಅವ್ನು ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರ. ನಾನು ಹೇಳಿದ್ದೀನಿ ಇವಾಗ ಮದುವೆ ಆಗೇ ಆಗ್ತೀನಿ ಅಂತ ನಾನು ಸುಪ್ಪಿ ಹತ್ರ ಹೇಳಿದ್ದೀನಿ. ನಾನು ಆಗೇ ಆಗ್ತೀನಿ, ಯಾರು ಹೇಳಿದ್ರು ಕೇಳಲ್ಲ. ನಾನು ಅವತ್ತು ಇವನಿಗೆ ಕೈ ಹಿಡ್ದಿದ್ದಕ್ಕೂ ಇವತ್ತು ನನಗೆ ಕೈ ಹಿಡಿತಾ ಇದ್ದಾನೆ ಇವನು ಅಂತಂದರೆ ನನಗೆ ತುಂಬ ಇವತ್ತು ಒಂಥರ ಏನೋ ನನಗೆ ಖುಷಿ ಆಗ್ತೈತೆ. ಇವತ್ತು ಚಂದು ಎಲ್ಲಿಂದ ಬಂದಪ್ಪ ನನ್ನ ಪಾಲಿಗೆ, ದೇವ್ರ ರೂಪದಲ್ಲಿ ಬಂದಾನೆ ಇವತ್ತು. ನಿಜವಾಗ್ಲೂ ನನಗೆ ಯಾವುದೋ ರೂಪದಲ್ಲಿ ದೇವ್ರು ಬಂದು ಸಹಾಯ ಮಾಡ್ತಾರೆ. ದೇವ್ರನ್ನ ಯಾವತ್ತೂ ಪರೀಕ್ಷೆ ಮಾಡಬಾರ್ದು, ಹುಡುಕ್ಬಾರ್ದು ಅಂತ ಹೇಳ್ತಾರಲ್ಲ, ಆಗ ಹಾಗೆ ನಾವು ಹುಡುಕ್ಬಾರ್ದಂತೆ, ನಾವು ಕಣ್ಣಿಂದ ನೋಡ್ಬೇಕಂತೆ ಎಲ್ಲಿದ್ದಾನೆ ಅಂತ ನಾವು ನೋಡಬೇಕು. ನೋಡಿ ಈ ರೂಪದಲ್ಲಿ ಇವತ್ತು ಬಂದು ನನಗೆ ಸಹಾಯ ಮಾಡ್ತಾ ಇದ್ದಾನೆ ದೇವರು. ದೇವ್ರನ್ನ ಪರೀಕ್ಷೆ ಮಾಡಬಾರ್ದು. ಇವತ್ತು ದೇವ್ರು ಇದ್ದಾನೆ ಇಲ್ಲ ಅಂತಲ್ಲ. ಇವತ್ತು ನಾನು ಎಷ್ಟು ಗೋಳಾಡ್ತಾ ಇದ್ದೆ, ಒಬ್ಬರು ಬಸ್ರಿಂಗ್ಸು ಹೆಣ್ಮಗಳು ಈ ರೀತಿ ಗೋಳಾಡಬಾರ್ದು ಅಂತ ಹೇಳಿ ಇವತ್ತು ದೇವರು ನನಗೆ ಯಾವುದೋ ಒಂದು ರೂಪದಲ್ಲಿ ಇವತ್ತು ನನಗೆ ಬಂದು ಚಂದು ಇವತ್ತು ಹೆಲ್ಪ್ ಮಾಡ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ ಸುಸಕ್ಕ, ನನ್ನ ತಲೆ ಕೆಡಿಸ್ಕೊಳ್ಳಿ. ಯಾರು ಏನಾನ ಅಂದ್ಕೊಳ್ಳಿ, ಯಾರು ಏನಾದರೂ ಮಾತಾಡಲಿ, ಎಷ್ಟಾದರೂ ಮಾತಾಡಲಿ, ನನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಪಾಡಿಗೆ ನಾನು ಆರಾಮಾಗಿದ್ದು ಬಿಡ್ತೀನಿ. ನಾನು ಸುಪ್ಪಿನ ಮದುವೆ ಆಗ್ತೀನಿ. ಈ ಮನೆ ಹಳಿನಾಗ ನನಗೇನೋ ಒಂದು ಬೆಲೆ ಗೌರವ, ಇವ್ರ ಮನೇಲಿ ನನಗೆ ಬೆಲೆ ಗೌರವ ಕೊಡ್ತಾ ಇದ್ದಾರೆ. ಸುಪ್ಪಿನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ. ಇವ್ರ ಮನೇಲಿ ಇವರಪ್ಪ ಇವರಮ್ಮ ನನ್ನ ಎಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ನನಗೆ ಅಷ್ಟು ಸಾಕು. ಹೊರಗಿನ ಜನ ಏನಾದರೂ ಮಾತಾಡಲಿ, ಏನಾದರೂ ಬೈಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏನಾದರೂ ಅಂದ್ಕೊಂಡು ಹಾಳಾಗಿ ಹೋಗ್ಲೇಳು. ಹಿಂಗಿದ್ರು ಮಾತಾಡ್ತಾರೆ. ನಾನು ಬೇಗ ಇವಾಗ ಸುಪ್ಪಿನ ಮದುವೆ ಆಗಬೇಕು. ಮದುವೆ ಆದರೆ ಯಾರು ಏನೂ ಅನ್ನಲ್ಲ. ಎಷ್ಟು ದಿನ ಮಾತಾಡ್ತಾರೆ, ಮಾತಾಡೋರು ಒಂದಿನ ಮಾತಾಡ್ತಾರೆ, 2 ದಿನ ಮಾತಾಡ್ತಾರೆ, ಬೇಡ 15 ದಿನ, ಬೇಡ ತಿಂಗಳು ಅಷ್ಟೇ. ಆಮೇಲೆ ಇವರಿಬ್ಬರು ಗಂಡ ಹೆಂಡ್ತಿಯಪ್ಪ ಅಂತ ಅಂತಾರೆ, ಸುಮ್ಮನೆ ಆಗ್ತಾರೆ ಅಷ್ಟೇ. ಆರಾಮಾಗಿ ನಾನು ಹೆಂಗಿರಬೇಕು ಅನ್ನೋದು ನನಗೆ ಗೊತ್ತು. ನಾನು ಹೆಂಗಿರ್ತೀನಿ ಈ ಮನೆ ಹಳಿನಾಗೆ ಅಂತ ನನಗೆ ಒಂದು ಬೆಲೆ ಗೌರವ ಕೊಟ್ಟಿದ್ದಾರೆ. ನಾನು ಅದನ್ನು ಉಳಿಸ್ಕೊಂಡು ಹೋಗಬೇಕು. ಈ ಮನೆ ಹಳಿನಾಗಿರೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅನಿಸುತ್ತೆ. ನಮ್ಮ ಅತ್ತೆ ಅಂತೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಮಾವ ಆಗಿರ್ಬೋದು, ನನ್ನ ಅಳಿಯ ಆಗಿರ್ಬೋದು, ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತಿ ಇವತ್ತು ಅವನು ಹಂಗೆ ಚಂದು ಮಾವ ಅಂತ ಹೇಳಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಇವ್ರ ಅಣ್ಣ ನನ್ನ ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಎಲ್ಲರೂ ತುಂಬ ಖುಷಿ ಆಗ್ತೈತೆ ನನಗೆ. ನಮ್ಮ ಮನೇಲಿದ್ದರೆ ನೆಮ್ಮದಿ ಇರ್ತಿರ್ಲಿಲ್ಲ. ನಮ್ಮ ಅಮ್ಮ ಅಂತೂ ಗುಣ ಅಂಬೋದು. ಇವತ್ತಿಲ್ಲಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೈತೆ ಅಂದರೆ, ಹಿಂದೆ ಎದ್ದ ತಕ್ಷಣ ಹಾಲು ಕುಡಿಯಪ್ಪ ಅಂತ ಹಾಲು ತೊಗೊಂಬಂದು ಕೊಡುತ್ತೆ. ನಾನು ಮಲ್ಕೊಂಡಿರೋ ಹತ್ರನೇ ಎದ್ದಳು ಅಷ್ಟೊತ್ತಿಗೆ ನಾನು ತಿಂಡಿ ರೆಡಿ ಮಾಡಿರುತ್ತೆ. ಎಷ್ಟು ಚೆನ್ನಾಗಿ ನಾನು ಊಟ ಮಾಡಲ್ಲ ಅಂದಂಗೆಲ್ಲ ಊಟ ಮಾಡಪ್ಪ ಅಂತೇಳಿ ತುಪ್ಪ ಹಾಕಿ ನನಗೆ ಕೊಡ್ತಾರೆ ಎಲ್ಲದಕ್ಕೂ. ನೋಡಿ, ತುಪ್ಪ ಬಿಸಿ ಮಾಡೋಕ್ಕೆ ಸುಪ್ಪಿನೂ ಅಷ್ಟೇ ಚೆನ್ನಾಗಿ ಸಾಕಿದ್ದಾರೆ ಒಬ್ಬಳೆ ಮಗಳು ಅಂತ. ನನಗೂ ನೋಡಿ ಖುಷಿ ಆಯ್ತು. ಅವ್ರು ಹೆಂಗೆ ಅಂತ ನನಗೆ ಗೊತ್ತು. ಸುಪ್ಪಿನ ನೋಡ್ಕೊತಾ ಇದ್ದಿದ್ದು ನಾನು ನೋಡಿದೆ. ಅದಕ್ಕೆ ಮನೆ ಹಳಿನಾಗಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ, ನನಗೆ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ನಿಸ್ತು. ನಾನು ಅದಕ್ಕೆ ಮದುವೆ ಆಗಕ್ಕೆ ಒಪ್ಕೊಂಡೆ. ಯಾರೇನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.